ಈ ಸಿನಿಮಾದಲ್ಲಿ ನಿಮ್ಮದು ಎರಡು ಟಾರ್ಗೆಟ್ ಸರ್. ಒಂದು ಎಮೋಷನಲಿ ಜನಗಳನ್ನ ಕನೆಕ್ಟ್ ಮಾಡೋದು, ಜೊತೆಗೆ ಕಾಮಿಡಿನೂ ಕೂಡ ನೀವು ಮಾಡೋದು. ಮಾತಾಡ್ತಾ ಜರ್ನಿನಲ್ಲಿ ಪ್ರಮೋದ್ ಅವ್ರು ನಿಮ್ಮ ಕಾಂಬಿನೇಷನ್ನಲ್ಲಿ ಎರಡು ಜವಾಬ್ದಾರಿ ಕೊಟ್ಬಿಟ್ಟಿದ್ರು ನಿಮ್ಮ ಮೇಲೆ. ಎರಡು ಸ್ವಲ್ಪ ನೀವು ಆ ಥರ ಮಾಡ್ತಾ ಜನಗಳನ್ನ ಕ್ಯಾರೆಕ್ಟರ್ಲಿ ಒಪ್ಪಿಸ್ಬೇಕು, ಜೊತೆ ಕಾಮಿಡಿನೂ ಮಾಡಬೇಕು. ಇನ್ಫ್ಯಾಕ್ಟ್ ನಾವು ನಕ್ಕಿದ್ದೀವಿ ಕೂಡ. ನೀವು ಹೇಳಿದ್ರೆ ಸಣ್ಣ ಸಣ್ಣ ಡೈಲಾಗ್ಗಳು, ಒಂದು ಏನು ಕ್ಯೂಟಾಗಿ ಅಮಾಯಕತೆಯಿಂದ ಹೇಳಿ ಡೈಲಾಗ್ ನಕ್ಕಿದ್ದೀವಿ. ಅದೆರಡರ ಮಧ್ಯೆ ಎಷ್ಟು ನೀವು ಚಾಲೆಂಜ್ ಆಗಿ ತಗೊಂಡಿದ್ದು ಅಂತ? ಇಲ್ಲ, ಅದು ಯೂಶಲಿ ಚಾಲೆಂಜ್ ಆ್ಯಕ್ಟರ್ಗೆ ನಗ್ಸೋದು ಅಳಿಸೋದು. ಬಟ್ ರೈಟಿಂಗ್ ಸ್ಟ್ರಾಂಗ್ ಇದ್ದಾಗ, ನಾನು ಯೂಶಲಿ ಬಿಲೀವ್ ಮಾಡೋದು ರೈಟಿಂಗ್ ಸ್ಟ್ರಾಂಗ್ ಇದ್ದಾಗ, ಒಳ್ಳೆ ಆ್ಯಕ್ಟರ್ಸ್ ಇದ್ದಾಗ, ಒಳ್ಳೆ ಮ್ಯೂಸಿಕ್, ಒಳ್ಳೆ ಆ್ಯಂಬಿಯನ್ಸ್ ಕ್ರಿಯೇಟ್ ಆದಾಗ ಅದು ಸ್ವಲ್ಪ ಸುಲಭ ಆಗುತ್ತೆ. ನಾನು ಯೂಶಲಿ ಅದೇ ಬಿಲೀವ್ ಮಾಡೋದು. ಏನಂದರೆ ಆಡಿಯನ್ಸಿಂದ ಏನಾದೊಂದು ರಿಯಾಕ್ಷನ್ ಪಡಿಬೇಕು. ನಾವು ಸಿನಿಮಾ ಅಂತ ಮಾಡಿದ್ಮೇಲೆ, ಅದು ಆ್ಯಕ್ಟರ್ ಅಂತ ಇದ್ದ ಮೇಲೆ ಆಡಿಯನ್ಸಿಂದ ರಿಯಾಕ್ಷನ್ ಪಡೆಯೋದು ಭಾಳ ಮುಖ್ಯ ಅಂತ ಅನಿಸುತ್ತೆ. ಸುಮ್ಮನೆ ಹಿಂಗೆ ನೋಡ್ತಾ ಇದ್ರೆ ಏನು ಎಫೆಕ್ಟ್ ಆಗ್ತಿಲ್ಲ ಅವ್ರಿಗೆ ಅಂದಮೇಲೆ ಅದು ನಾವು ಅಂದರೆ ಇನ್ನೂ ಸ್ವಲ್ಪ ಎಫೆಕ್ಟ್ ಹಾಕಬೇಕು ಅಂತ ಆಗುತ್ತೆ. ಬಟ್ ಬೋನಮ್ ಗಗನಮಲ್ಲಿ ಅದು ಆಗಿದೆ. ಜನ ನಕ್ಕಿದ್ದಾರೆ, ಹತ್ತಿದ್ದಾರೆ, ಥ್ರಿಲ್ ಆಗಿದ್ದಾರೆ, ಇಮೋಷ್ನಲ್ ಆಗಿದ್ದಾರೆ. ಹಾಗಾಗಿ ಖುಷಿ ಇದೆ. ಅದಕ್ಕೆ ರೈಟಿಂಗಿಗೆ, ಟೀಮ್ಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಅದು ನನ್ನಿಂದ ಒಬ್ಬನಿಂದ ಸಾಧ್ಯ ಇಲ್ಲ, ಓವರ್ ಆಲ್ ಟೀಮ್ ಎಫರ್ಟ್ ಇಂದನೇ ಸಾಧ್ಯ ಆಗುತ್ತೆ. ಸರ್ ಮಹೇಶ್ ಸರ್, ಆಗಲೇ ನೀವೇನೋ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಅಂತಂದ್ರಿ. ನೀವು ಯಾರೋ ಒಂದು ಫ್ಯಾನ್ಸ್ ಸಂಬಂಧಪಟ್ಟ ಫ್ಯಾನ್ಸ್ ಅಲ್ಲ, ಅದು ರಿಲೇಟಿವ್. ಅವರು ಫಾರ್ ರಿಲೇಟಿವ್ ನನಗೆ ಕಾಮಾಖ್ಯ ಥಿಯೇಟ್ರಿಗೆ ಸಂಡೇ ಕರೆಸಿದ್ದೆ, ಸಿನಿಮಾ ನೋಡಬೇಕು ಅಂತ ಹೇಳಿದ್ರು. ಅವ್ರ ಜೊತೆ ಅವರು ಇನ್ನೊಬ್ಬರು ಸಂಬಂಧಿಕರನ್ನು ಅವ್ರು ಕರ್ಕೊಂಡ್ಬಂದಿದ್ದಾರೆ. ಆ ಗಂಡ ಹೆಂಡ್ತಿರಿಗೆ ಒಂದು 30 ವರ್ಷ ಡಿಫ್ರೆನ್ಸ್ ಅವರಿಗೆ, ಅಂದರೆ ಆ ಏಜಲ್ಲಿರುವಂಥವ್ರು. ಅವತ್ತು ಅವ್ರದ್ದು ಆ್ಯನಿವರ್ಸರಿ. ಸೊ ಸಿನಿಮಾ ನೋಡಿ ಬಂದಮೇಲೆ ಹೇಳ್ತಾರೆ, ಇವ್ರದ್ದು ಆ್ಯನಿವರ್ಸರಿ ಇತ್ತು, ನಾನು ವಿಶ್ ಮಾಡ್ತೀನಿ. ಅವ್ರು ಆಚೆ ಬಂದ ತಕ್ಷಣ ಏನು ಮಾತಾಡ್ಕೊಂಡಿದ್ದಾರೆ, ಇದು ರಿಯಲ್ ನಡೆದಿರೋದು. ಅವರಿಬ್ಬರ ಮಧ್ಯೆ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತಂತೆ. ಆ್ಯಕ್ಚುಲಿ ಪೃಥ್ವಿ ಆ್ಯಂಡ್ ರಿಚಲ್, ನಮ್ಮ ಪ್ರಮೋದ್ ಆ್ಯಂಡ್ ರಿಚಲ್ ಮಧ್ಯೆ ಇದ್ದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಸಣ್ಣದು ನಡೀತೈತಲ್ಲ ಈ ಮದುವೆ ಆದ ನಂತರ, ಪ್ರೇಮಿಗಳಾಗಿ ಮದುವೆ ಆದ ನಂತರ. ಸೊ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಿನಿಮಾ ಆಯಿತು ನಮಗೆ ಸರ್. ಬೆಸ್ಟ್ ಗಿಫ್ಟ್ ಏನಂದರೆ, ಈ ಸಿನಿಮಾ ನಾವು ನೋಡಿದ್ದು ಸರ್ ಇವತ್ತು ನಮ್ಮಿಬ್ಬರ ಮಧ್ಯದಲ್ಲಿ. ನಾವು ಆಚೆ ನಡ್ಕೊಂಬರ್ತಾ ನಾವಿಬ್ಬರೇ ಅಂದ್ಕೊಂಡಿದ್ದೀವಿ, ನಾನು ಪಕ್ಕದಲ್ಲೇ ಮಾತಾಡ್ಕೊತಿದ್ರಂತೆ, ನೀನು ಹಿಂಗೆ ಆಡ್ತೀಯಾ ಅಂತ. ನಮ್ಮಿಬ್ಬರು ಕರೆಕ್ಟ್ ಮಾಡ್ಕೊಳ್ಳೋಕೆ ಒಂದು ಸಿನಿಮಾ ಇತ್ತು ಅಂದರು. ಅದಾದಮೇಲೆ ಅವರು, ನಾನು ಮುಖ್ಯವಾಗಿ ಕರೆದಿದ್ನಲ್ಲ ಇನ್ನೊಬ್ಬರು ನಮ್ಮ ರಿಲೇಟಿವ್ನ, ರೇಖಾಂತ್, ಅವರು ಯಾಕೆ ನಿಮಗೆ ಏನಾಯಿತು ಇಷ್ಟೊಂದು ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿದ್ರೆ, ಅವರು ಕಾರ್ ಹತ್ರ ಬಂದು ಹೇಳ್ತಾ ಇದ್ದಾರೆ. ಅವ್ರ ಮಗಳು ಬುದ್ಧಿಮಾಂದ್ಯೆ ಈ ವೈಟ್ ಫೀಲ್ಡ್ ಹತ್ರ ಹೋಗಿ ಸೇರಿಸಿದ್ದಾರೆ ನೋಡ್ಕೊಳಕ್ಕೆ ಒಂದು ಸಂಸ್ಥೆಯಲ್ಲಿ. ತಿಂಗಳಿಗೊಂದ್ಸಲ ಹೋಗ್ತಾರೆ. ರಾತ್ರಿ 8 ಗಂಟೆಗೆ 3 ನಿಮಿಷ ಮಾತಾಡೋ ಟೈಮ್ ಕೊಡ್ತಾರೆ ಅಷ್ಟೇ. ನಾನು 1-2 ಸಲ ನಮ್ಮ ಜಾಹಿದ್ ಖಾನ್ ಸರ್ಗೆ, ಜಮೀರ್ ಅವ್ರ ಮಗ ಇದೆಲ್ಲ ಅವ್ರಿಗೆ ಹೇಳಿದೆ, ಸ್ವಲ್ಪ ಹೆಲ್ಪ್ ಮಾಡಿ ಸರ್ ಅವ್ರಿಗೆ ಅಂತ. ಅವ್ರು ಮಾಡಿಕೊಟ್ಟಿದ್ರು ಆ ಸಂಸ್ಥೆಗೆ ಸೇರ್ಸೋಕ್ಕೆಲ್ಲ. ಸೊ ಅವ್ರಿಗೆ ಅವ್ರ ಮಗಳು ನೆನಪಾಗೋಗಿದ್ದಾರೆ. ಅಂದರೆ ನೋಡಿ, ಪೃಥ್ವಿ ಸರ್ನ ಒಂದು ಅನಾಮಧೇಯ ಒಂದು ತಾಯಿ ಕ್ಯಾರೆಕ್ಟ್ರು, ಮುಖನೇ ತೋರಿಸ್ತಿರೋವಂಥರು ಅವ್ರು ನೋಡಲ್ಲ. ಯಾಕಂದ್ರೆ ಬುದ್ಧಿಮಾಂದ್ಯ ಅನ್ನೋಕ್ಕೋಸ್ಕರ ಅವ್ರು ಬಿಟ್ಟು ಡೈವರ್ಸ್ ಆಗಿ ಹೋಗಿರ್ತಾರೆ. ಆಮೇಲೆ ನಾವು ಅದೇ ಥರ ನನ್ನ ಮಗಳನ್ನ ಎಲ್ಲೋ ದೂರ ಇಟ್ಟಿದ್ವಿ. ಅವರೇನು ಅಂದರೆ ಕನೆಕ್ಟ್ ಆಗಿಬಿಟ್ರು ಆಟೋಮೆಟಿಕ್ಕಾಗಿ ಅವರು ಆ ಕ್ಯಾರೆಕ್ಟ್ರಿಗೆ. ಅದೇನಾರ ಆಗಲಿ ಸರ್, ನನ್ನ ಕೆಲ್ಸಕ್ಕೆ ಬೇಕಾರೆ ಬೇರೆ ಕಡೆ ಹತ್ರ ನಾನು ನೋಡ್ಕೋತೀನಿ, ನಾನು ಆ ಮಗಳನ್ನ ಕರ್ಕೊಂಡು ಬರ್ತೀನಿ ವಾಪಸ್. ನಾನು ಇಷ್ಟು ಕನೆಕ್ಟ್ ಆಗಿದೆ ಅನ್ನೋದು. ಅಯ್ಯೋ ಅಷ್ಟು ಹೇಳ್ತಾ ಇದ್ದಾರೆ ಕಾರ್ ಹತ್ರ. ನಾನು ಒಂದು 15-20 ನಿಮಿಷ ಹೊರಟಿರೋದು ಅಲ್ಲಿಂದ. ಅವ್ರ ಪಾಪ ಕರ್ಕೊಂಬಂದವರು ಅವ್ರ ಸಂಬಂಧಿಕರು, 2 ಹೊಸ ದಂಪತಿಗಳು ಅಂತ, 1 ವರ್ಷದ ಆ್ಯನಿವರ್ಸರಿಗೆ ಬಂದಿದ್ರು ಅಂತ. ಅವರು ಸಮಾಧಾನ ಮಾಡಿ ಕರ್ಕೊಂಡೋದ್ರು. ನನಗೆ ನೆನಪಿತ್ತು ಅವ್ರ ಮಗಳು ಬುದ್ಧಿ. ಬಟ್ ನನಗೆ ಕರಿಬೇಕಾದ್ರೆ ನಾನು ನ್ಯಾಚುರಲ್ ಆಗಿ ಕರೆದಿದ್ದು, ಬನ್ನಿ ಸಿನಿಮಾ ನೋಡಿ, ಒಳ್ಳೆ ಮೂವಿ ಅಂತ. ಬಟ್ ಎಷ್ಟೋ ಜನ ಈ ಸಿನಿಮಾ ನೋಡಿದಾಗ ಕನೆಕ್ಟ್ ಆಗೋದು ಪೃಥ್ವಿ ಅಂಬರ್ ಅಂತ ಎಷ್ಟೋ ಮಕ್ಕಳುಗಳಿದ್ದಾರೆ, ಅವ್ರ ಪೇರೆಂಟ್ಸ್ಗಳು ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಸೇರ್ಸೋಕ್ಕೆ ಈ ಸಿನಿಮಾ ಆಗುತ್ತೆ. ಇಬ್ಬರು ಮಧ್ಯೆ ದಂಪತಿಗಳಲ್ಲಿ ಏನಾರು ಸಣ್ಣ ಪುಟ್ಟ ವಿರಸಗಳಿದ್ದರೆ ಅದನ್ನು ಸೂಕ್ಷ್ಮವಾಗಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದು ಕನೆಕ್ಟ್ ಆಗೋದು ನನಗೆ ಇನ್ನೊಂದು ವಿಷಯ. ಇನ್ನೊಂದು ಮುಖ್ಯ ಆಗೋದ್ರೆ, ಈ ಸಿನಿಮಾದಲ್ಲಿ ಒಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಐಡೆಂಟಿಫೈ ಮಾಡಿದ್ದೀರಾ ನೀವು? ಏನು ಸರ್? ಬೆಲ್ಟ್ ಹಾಕೊಳ್ಳಿ. ಕರೆಕ್ಟು, ಬೆಲ್ಟ್ ಹಾಕೊಳ್ಳಿ. ಆ ಬುದ್ಧಿಮಾಂದ್ಯ, ಅದು ಇಂಟ್ರಪ್ಟು. ಆ ಸೀನ್ ಬರ್ತಾ ಇರ್ತಾ ಇವ್ರದ್ದು ಸೀರಿಯಸ್ ಆಗಿ ಹೋಗ್ತಿದೆ ಸಿನಿಮಾ, ಏನೋ ಸ್ಟೋರಿ ಹೇಳ್ಕೊಂಡು, ಇವ್ರು ಸೀಟ್ ಬೆಲ್ಟ್ ಹಾಕಿ ಅಂತಾರೆ. ನಾವು ಸೀಟ್ ಬೆಲ್ಟ್ ಹಾಕ್ತಾನೆ ಇರುಗುರು ಕತೆ ಹೇಳ್ತಾವ್ರು ಏನೋ ಅಂತ ನಾವು ಟೆನ್ಷನ್ ಅಲ್ಲಿ ಸೀಟಲ್ಲಿ ಕೂತ್ಬಿಟ್ಟು. ಅದು ಸೋಷಿಯಲ್ ಅವೇರ್ನೆಸ್. ಹೌದು, ಸೀರಿಯಸ್ಲಿ ಸೋಷಿಯಲ್ ಅವೇರ್ನೆಸ್. ಅವರು ಅಷ್ಟೇ, ಅವ್ರನ್ನೇನೋ ಟೆನ್ಷನ್ ಇದ್ದಾರೆ. ಪ್ರಮೋದ್ ಅವ್ರ ಕ್ಯಾರೆಕ್ಟರ್ ಆ ಟೆನ್ಷನ್ ಇದ್ರೆ, ಇವರು ಬೆಲ್ಟ್ ಹಾಕಿ ಮಾರೆ ಅನ್ಕೊಂಡು. ಅದು ನೋಡಿ, ಅದು ಒಂದು ಕಾಮಿಡಿಯಾಗಿ ಒಂದು ಸೀರಿಯಸ್ ಸಿನಿಮಾದಲ್ಲಿ ಸೂಕ್ಷ್ಮ ಕಟ್ಟುವಂಥ ಒಂದು ತಾಕತ್ತು ಕೆಲವು ಡೈರೆಕ್ಟರ್ಗಳು ಮಾತ್ರ ಇರುತ್ತೆ. ಅದನ್ನು ಚೆನ್ನಾಗಿ ಡಬ್ಬಿಂಗಲ್ಲೂ ಅಷ್ಟೇ ಒಂದೇನು ವಾಯ್ಸ್ ಎತ್ತಿದ್ದಾರೆ. ಅದು ಕಾರು ಹೋಗ್ಬೇಕಾರೆ ಬೆಲ್ಟ್ ಹಾಕಿ ಅನ್ನೋದು ಹೇಳೋರು ಅವರು. ಅದನ್ನು ಪ್ರೆಸೆನ್ಸ್ ಅಂತ ಹೇಳ್ತೀವಿ ಡಬ್ಬಿಂಗಲ್ಲಿ. ಡಬ್ಬಿಂಗ್ ಮಾಡಿ ಹೋಗೋದಲ್ಲ, ಹಿಂದೆ ಮುಂದೆ ಓವರ್ಲಾಪ್ ಶಾರ್ಟಲ್ಲೂ
ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ಬೋದು ಅನ್ನೋದನ್ನ ಕೆಲವು ಆ್ಯಕ್ಟರ್ಗಳಲ್ಲಿ ಮಾತ್ರ ಸಾಧ್ಯ. ಆದರೂ ಪೃಥ್ವಿ ಸರ್ ಅದನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಸರ್ ನೀವು ಇವಾಗ ಹೇಳ್ತಾ ಒಂದು ಹೇಳಿದ್ರೆ ತಾಯಿ ಅದು ಕಾಣದೇ ಇಲ್ಲ ನಮಗೆ ಅಂತ. ನನಗೆ ಡೌಟ್ ಇತ್ತು ಸರ್, ನಾನು ಆ ತಾಯಿ ನೋಡಿದ್ನೋ ಇಲ್ವೋ ಅಂತೇಳಿ. ಇವಾಗಲೂ ಡೌಟ್ ಇತ್ತು ನನಗೆ ಸರ್, ಹೇಳಿದ್ಮೇಲೆ ಕ್ಲಾರಿಟಿ ಸಿಕ್ತು. ಸರ್ ನೋಡ್ತಾರೆ ಪಾರ್ಟ್ 2ಲಿ. ಅದುವರೆ ಇದೆಯಾ ಸರ್? ಹಾಗಾದ್ರೆ ಸೂಪರ್ ಸೂಪರ್. ಇಲ್ಲ ಸರ್, ಆಗುತ್ತೆ, ಮಾಡಬೇಕು, ಆಗ್ತಿದೆ, ಚೆನ್ನಾಗಿ ಓಡ್ತಿದೆ ಸರ್. ಅದು ಏನು ಅಂತ ಹೇಳಿದರೆ, ಈ ತಾಯಿ ಕ್ಯಾರೆಕ್ಟರ್ ಅದು ಆ್ಯಕ್ಚುಲ್ ಒಂದು ಅದು ಆ ಥರದ್ದು ಜನ ತುಂಬ ಇದ್ದಾರೆ. ಓಕೆ, ಅವ್ರು ಹೇಳಿದ ತುಂಬ ಇದ್ದಾರೆ ಆ ಥರದ ಜನ. ಅಂದರೆ ಒಂದು ಮಗು ಈಸ್ ಎ ರೈಟ್ ಅಂದರೆ ಕರೆಕ್ಟಾಗಿ ಹುಟ್ಟಬೇಕು ಅನ್ನೋದು ಇದೆಯಲ್ಲ. ಅಂದರೆ ಆ ಥರದ್ದು ಒಂದು ಮಗು, ಒಂದು ಸ್ಪೆಷಲ್ ಇದ್ರ ಮಗು ಹುಟ್ಟಿದಾಗ, ಸೊ ಕೆಲವೊಂದು ಟೈಮು ತಂದೆ ದೂರ ಆಗ್ಬೋದು, ಕೆಲವೊಂದು ಟೈಮ್ ತಾಯಿ ದೂರ ಆಗ್ಬೋದು. ಬಟ್ ತಂದೆ ದೂರ ಆಗೋದು ಈಸ್ ಕಾಮನ್. ಬಟ್ ತಾಯಿ ದೂರ ಆಗೋದಿದೆಯಲ್ಲ, ಅದು ಸ್ವಲ್ಪ ಸ್ಪೆಷಲ್ 100%. ಬಟ್ ಅದು ತಾಯಿನ ತೋರಿಸ್ದೇನೆ ಫೀಲ್ ಮಾಡಿಸೋದಿದೆಯಲ್ಲ, ಅದು ಇನ್ನೂ ಸ್ವಲ್ಪ ಟಾರ್ಗೆಟ್ ನಿಮ್ಗೆ ಅದು ಆಕ್ಚುಲಿ. ನನಗೆ ಇವಾಗರೂ ಡೌಟ್ ಇತ್ತು ಸರ್, ಅದು ತಾಯಿನ ನೋಡಿದ್ನೋ ಇಲ್ವೋ ಅನ್ನೋದೇನ ಸರ್ ಹೇಳಿದ್ಮೇಲೆ ಕ್ಲಾರಿಟಿ ಸಿಕ್ತು. ತಾಯಿ ಇದ್ದಾರೆ ಅಂದ್ರೆ ನಾವು ಕಾಣಿಸಿಲ್ಲ ಅಲ್ಲಿ, ಅಲ್ಲೆಲ್ಲ ಸುತ್ತಲೂ ಇದ್ರು. ಒಂದ್ ಸೀನಲ್ಲೇ ಬಂದೋಗ್ತಾರಲ್ಲ ಸರ್ ಅವರು. ಎಲ್ಲೂ ಸೀನಲ್ಲಿ ಬಂದಿಲ್ಲ ಸರ್, ಇಲ್ಲ ಬರೋದೇ ಇಲ್ಲ. ಬರೀ ವಾಯ್ಸ್ ಬ್ಯಾಕ್ ಶಾಟ್ ಅಲ್ಲಿ ಯಾವುದೋ ಒಂದು ಸೀನಲ್ಲಿ ಎಂಡಲ್ಲಿ ಮೊಬೈಲಲ್ಲಿ ಇವರು ಒಂದು ಇದರಲ್ಲಿ ಹಾಕೊಂಡಿರ್ತಾರೆ. ಅಂದರೆ ಒಂದು ಬ್ಲ್ಯಾಕ್ ಶೇಡಲ್ಲಿ ತಾಯಿ ಮಗುನ ಎತ್ಕೊಂಡಿರೋ ಹಾಕೊಂಡಿರ್ತಾರೆ. ಅದು ಕನ್ಯಾಕುಮಾರಿ ಕೂತಿರುವಾಗ ಓಪನ್ ಮಾಡ್ತಾರಲ್ಲ, ಅಲ್ಲಿ ಮಾತ್ರನೇ ಆ ತಾಯಿ ಕಾಣೋದು, ಶಾಡೋ ತಾಯಿ ಅದು. ಅಂದರೆ ಸೊ ತಾಯಿ ಕಾಣಲ್ಲ, ಬಟ್ ಆ ತಾಯಿ ರೂಪ ಎಲ್ಲ ಕಡೆಗೂ ಆ ಕ್ಯಾರೆಕ್ಟರ್ ಸ್ಟಾರ್ಟ್ ಆದಾಗಿಂದ ಹಿಡಿದು ನಿಮಗೆ ಎಲ್ಲಿ ಮೊಬೈಲ್ ಇಟ್ಕೊಂಡು ಅಮ್ಮ ನನ್ನ ತಾಯಿ ಕಾಣ್ತಾ ಇಲ್ಲ ಅನ್ನೋದ್ರಿಂದ ಹಿಡಿದು ಎಂಡಲ್ಲಿ ಅಮ್ಮ ನಾನು ಬಂದೇ ಇಲ್ಲ ಕನ್ಯಾಕುಮಾರಿ, ನನ್ನ ಹತ್ರ ಸುಳ್ಳು ಹೇಳಿದೆ ಅನ್ನೋವರೆಗೂ ಕೂಡ ತಾಯಿ ಇದ್ದಾರೆ. ಸರ್ ನನಗೆ ಆ ಡೈಲಾಗ್ ಲಾಸ್ಟ್ ಇರುತ್ತಲ್ಲ ಸರ್ ನಿಮ್ಮದು, ಅಮ್ಮ ನಾನು ಮತ್ತೆ ಭೇಟಿ ಆಗಲ್ಲ ಅಂತ ಹೇಳಿ ಏನೋ ಸ್ವಿಚ್ ಆಫ್ ಮಾಡೋಕ್ಕೇನೋ ಟ್ರೈ ಮಾಡ್ತಾರೆ, ಆಮೇಲೆ ಮತ್ತೆ ಇಮಿಡಿಯೇಟಾಗಿ ಕಾಮಿಡಿ. ನಿಜವಾಗ್ಲೂ ಎಮೋಷನ್ ಆಗಿದೆ ಸರ್ ಆ ಟೈಮಲ್ಲಿ. ನಾನು ಹೆಂಗೆ ಆ ಪ್ಲಾನ್ಸ್ ಹೆಂಗೆ ಇವ್ರ ಎಕ್ಸಿಕ್ಯೂಷನ್ ಹೆಂಗಿತ್ತು ಸರ್ ಆ ಮೂಮೆಂಟ್ ಎಲ್ಲ. ತುಂಬಾ ಕಷ್ಟ ಸರ್, ಕನೆಕ್ಟ್ ಮಾಡೋದು ತುಂಬಾ ಕಷ್ಟ. ತುಂಬಾ ಫನ್ನಿಯಾಗಿ ಏನೋ ಹೇಳ್ಬಿಟ್ಟು ಕಟ್ ಮಾಡ್ತೀರಾ, ಆಮೇಲೆ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಇಲ್ಲ ನಾನು ಬಂದೇ ಇಲ್ಲ. ಫನ್ನಿ ಅಲ್ಲ ಸರ್, ಅಂದ್ರೆ ಸೀರಿಯಸ್ ಆಗಿ ಹೇಳ್ತಾರೆ. ನೀವು ನನ್ನ ಅಂದ್ರೆ ನಾನು ಬಂದು ಕನ್ಯಾಕುಮಾರಿಗೆ ಬಂದರೂ ನೀನು ಇದು ಮಾಡಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ಅಂದರೆ ಬೇಜಾರಾಗಿತ್ತು ಅಂತ. ಬಟ್ ಅದು ಹೇಳಿದ್ರೆ ಅಮ್ಮನಿಗೆ ಹರ್ಟ್ ಆಗ್ಬಿಡುತ್ತೇನೋ ಅನ್ನೋದಕ್ಕೆ ಸಡನ್ ಆಗಿ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಅದನ್ನ ಇಲ್ಲ ತಮಾಷೆ ನಾನು ಬಂದಿಲ್ಲ, ನಾನು ಸುಮ್ಮನೆ ಹೇಳಿದೆ, ಇಷ್ಟು ದೂರ ಏನು ಬರಕ್ಕೆ ನನಗೇನು ತಲೆ ಕೆಟ್ಟಿದೆಯಾ ಅನ್ನೋದು ಆ್ಯಕ್ಚುಲ್. ಅಂದರೆ ತುಂಬ ಸೂಕ್ಷ್ಮಗಳಲ್ಲಿ, ಅಂದರೆ ತುಂಬ ಅಂದರೆ ಇನ್ಡೆಪ್ತ್ ನಾವು ಕ್ಯಾರೆಕ್ಟರ್ ಹೋದಾಗ 100% ಬೋನಮ್ ಗಗನಂ ನಿಮಗೆ ಒಂದು ಬೇರೆ ಇದಕ್ಕೆ ಹೋಗುತ್ತೆ ಅನ್ನೋದು ಅದು ಎಕ್ಸಾಂಪಲ್ ಆ್ಯಕ್ಚುಲ್. ಅದಕ್ಕೆ ಈ ಕಡೆಗೆ ಪ್ರಮೋದ್ ಕ್ಯಾರೆಕ್ಟರ್ ಆಗಿರ್ಬೋದು, ಅಂದರೆ ಆಫ್ಟರ್ ಲಾಂಗ್ ಈಗ ಬೇಡ ಅಂತ ಬಿಟ್ಟೋದ್ಮೇಲೆ ಬೇಡ ಅಷ್ಟೇ, ತಂದೆ ಹತ್ರನೇ ಹೇಳ್ತಾನೆ ಅವನು ಬೇಡ. ಸೊ ಅದು ಮುಗಿದೋಯ್ತು. ಇದಕ್ಕೆ ನೀವು ಯಾಕೆ ಅಂದರೆ ಒಂದು ಈಗೋ ಹರ್ಟ್ಗಳು ಆಗ್ತಾ ಇರ್ತೀವಿ, ನೀವು ಯಾಕೆ ನಾನು ಯಾಕೆ ಫೋನ್ ಮಾಡೋಣ, ನೀವು ಯಾಕೆ ಅವ್ರಿಗೆ ಫೋನ್ ಮಾಡ್ತಿದ್ದೀರಾ ಅನ್ನೋ ಮಟ್ಟಕ್ಕೆ ಹೋಗಿರೋ ಕ್ಯಾರೆಕ್ಟ್ರು. ಸೊ ಮತ್ತೆ ಒಂದು ಇನ್ನೊಂದು ಕ್ಯಾರೆಕ್ಟರ್ ಸಿಕ್ಕು ಅದರಿಂದ ಇನ್ಸ್ಪೈರ್ ಆಗಿ ಹೋಗೋದಿದೆಯಲ್ಲ, ಸೊ ಅದು ಆ್ಯಕ್ಚುಲ್ ಅದೊಂದು ಹೊಸ ಖುಷಿ ಕೊಡುತ್ತೆ ನನಗೆ. ಒಬ್ಬ ನಿರ್ದೇಶಕ ಆಗಿ ನಾವು ಬರೆಯುವಾಗಲೂ ಮಾಡುವಾಗಲೂ ಎಲ್ಲದರಲ್ಲೂ ಖುಷಿ ಕೊಡುತ್ತೆ ಅನ್ನೋದು ನನ್ನಿದು. ಸೊ ಅದು ಆಡಿಯನ್ಸಿಗೆ ರೀಚ್ ಆಗಿದೆ, ಪ್ರತಿಯೊಬ್ಬರ ಕಣ್ಣಲ್ಲೂ ಕೂಡ ಅದು ಕಾಣ್ತಾ ಇದೆ. ಅವರು ಪ್ರತಿಯೊಬ್ಬರು ಹೃದಯ ಭಾರ ಆಗಿ, ಕಾಲೇಜಲ್ಲಿ ಏನೇ ಚೇಷ್ಟೆಗಳು ನಡೆದಿರ್ಬೋದು, ಏನೇ ತುಂಟಾಟಗಳು ನಡೆದಿರ್ಬೋದು, ಬಟ್ ಆ ಕ್ಯಾರೆಕ್ಟರ್ ಫೈನಲಿ ಒಂದು ಕನ್ಕ್ಲೂಡ್ ಆಗೋದಕ್ಕೆ ಸೊ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.